ರೋಡ್ ಮೇಲೆ ಮಲಗಂಗ ಮಲಗಂಗ ಬೈ ತಪ್ಪ ಹಾಡ್ಬೇಡ್ನಿ. ಯಾಕೋ ನಮ್ಮ ಅಪ್ಪಗಳೇನಿ ರೋಡ್ ದಂಡಿಗೆ ಸುಮ್ಮ ಹಾಕೋತಾರತ್ತೇನು? ಮತ್ತೆ ಎದಕ್ ಮನ್ಕೋತಾರು? ಅವ್ರು ದೇಶದ ಬಗ್ಗೆ ವಿಚಾರ ಮಾಡ್ತಿರ್ತಾರ. ಅವ್ರು ಏನಂತೇಳಿ ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಣ್ಮಕ್ಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಕೊಟ್ಟಾನು, ಮತ್ ಬಸ್ ಫ್ರೀ ಮಾಡ್ಯಾನು. ನಮಗೊಂದು ನೈಟ್ ಫ್ರೀ ಮಾಡು ಭಗವಂತ ಅಂತ ಬೇಡ್ಕೊತಿರ್ತಾರ ಅವ್ರು. ಅಲ್ಲೋ ಗಟ್ರ ದಂಡಿಗೆ ಬೀಳುದು ಬೀಳ್ತೀರಿ. ಹೌದಾ? ನಾಯಿ ಬಂದು ಉಜ್ಜಿ ಹೋದ್ ಹೋಗ್ತಾವ, ಹಂದಿ ಬಂದು ನೆಕ್ಕಿ ಹೋಗ್ತಾವಲ್ಲ. ಬಾಳ ಚಲೋ ಮಾತಾಡತ್ತೆ ಬೈ. ನಾ ಏನು ಉಚ್ಚು ಹೋಯ್ತೈತೆ ಅದು? ಏನ್ ಮಾಡ್ತಾವ? ನಾ ಮೇ ಮೇಲೆ ಸೆಂಟ್ ಹೊಡಿತೈತೆ ಅದು. ಸೆಂಟ್ ಹೊಡಿತೈತಿ ಹೆಂಗ ಹೋಗಕ್ಕ? ನಾಯಿ ಸೆಂಟ್ ಹೊಡಿತೈತಿ, ಹಂದಿ ಬಂದು ಮೇಕಪ್ ಸೆಟ್ ಮಾಡ್ತೈತಿ. ಇಂತ ಫ್ರೀ ಅಂದ್ರೆ ಸಿಗ್ತೈತೆ ನಿಮಗ? ನಿಮಗ ಸಿದ್ದರಾಮಯ್ಯ ಅದನ್ನ ಫ್ರೀ ಮಾಡ್ಯಾನ, ನಮಗ ಇದನ್ನ ಬೇರೆ ಫ್ರೀ ಮಾಡ್ಯಾ. ಇವು ಸಿದ್ದರಾಮಯ್ಯ ಬೇರೆ. ನೀವು ರೊಕ್ಕ ಕೊಟ್ಟು ಮೇಕಪ್ ಮಾಡ್ಕೋತೀರಿ, ನಾವ್ ಹಂಗ ಫ್ರೀ ಮಾಡ್ಕೋತೀವಿ. ಸಿಗ್ತೈತೆ ನಿಂತದು ಸೆಂಟ್ನು ಫ್ರೀ. ಹೌದು, ಫ್ರೀ ಹಂಗ ಹೊಡ್ಕೋತ ಹೋರ್ ನೀವು. ಸುಮ್ ಹಾಡ್ರಿ. ಯಾಕಪ್ಪ ಅಂತ ಕೇಳಿದ್ರ, ಯಾಕೆವ ಹೋದಿ ಸಂದಿನೊಳಗ ಹೌದು ಹೋದಿ ಸಂದಿನೊಳಗ ಮಾತಾಡಕ್ಕಿತ್ತ ಅಲ್ಲೇ ಇಟ್ಟು ಬಿಡುನದು. ಅದನ್ನ ಬ್ಯಾಡತ್ತೀರಿ? ಅದು ಬ್ಯಾಡ ಅಂತಿಲ್ಲ. ಮತ್ತೇನ್ ಹಿಡಿಬೇಕತ್ತೀರಿ? ಯಾಕಪ್ಪ ಅಂತ ಕೇಳಿದ್ರ, ಹೌದು ಏನೋ ನಮ್ಮ ಅಣ್ಣಗ ಹಚ್ಚಿ ಕಡೆ ಯಾರೋ ಏನೋ ಮಾಡಕ್ ಹೋಗಿರತ್ತ. ದಯವಿಟ್ಟು ಈ ಊರಾನವ್ರಿಗೆ ಒಂದ್ ಮಾತು ಹೇಳ್ತೀನಿ ನಾ. ಏನಿವ? ನಾವು ಕಲಾವಿದ್ರಪ್ಪ ಅಂತಂದ್ರ ಎಲ್ಲಾ ಊರದೊಳಗ ನಿಮ್ ಊರಾಗ ಅಷ್ಟೇ ಅಲ್ಲ, ಎಲ್ಲಾ ಊರದೊಳಗ ಹಾಡ್ಕಿ ಮಾಡ್ತೇವ ನಾವು. ಹೌದಾ? ನಿಮ್ಮ ಊರಿನ ಹೆಸರ ಕೆಡ್ತಾವ. ಯಾಕಪ್ಪ ಅಂತ ಕೇಳಿದ್ರ, ಆ ಅಣ್ಣಗ ಹೊಡ್ಯಾಕ್ ಹೋಗಿರಪ್ಪ ಅಂತಂದ್ರ ಆ ಅಣ್ಣ ಬ್ಯಾರೆ ಅಲ್ಲ, ನಾ ಬ್ಯಾರೆ ಅಲ್ಲ, ನಾನು ಬೇರೆ ಅಲ್ಲ. ಆ ಅಣ್ಣಗ ಕೈ ಹಚ್ಚಿದ್ರಪ್ಪ ಅಂತಂದ್ರ ನನಗ ಕೈ ಹಚ್ಚದಂಗೆ. ಮತ್ ನಾ ಯಾರ ಬೈ? ನೀ ಹುಟ್ಟು ಸೋಳಿ ಮಗ. ನನಗೂ ಕೈ ಹತ್ತಾರ ಅವ್ರು. ನಾ ಏನ್ ಮಾತಾಡಕತ್ತೀನಿ, ನೀ ಏನ್ ಮಾತಾಡಕತ್ತೀವ? ನೀವು ಹೇಳ್ರಿ. ನೀನೇ ಹೇಳಂತೀನಿ, ನಾನೇ ಸುಮ್ಮ ಕುಂದಿರ್ತೀನಿ. ಬ್ಯಾಡ ಹೇಳು ಬೈ, ಹೇಳು. ಯಾಕಪ್ಪ ಅಂತ ಕೇಳಿದ್ರ, ಯಾಕೆವ? ಇವತ್ತ ಅಣ್ಣ ಬ್ಯಾರೆ ಅಲ್ಲ, ಇವತ್ತ ತಂಗಿ ಬ್ಯಾರೆ ಅಲ್ಲ. ಹೌದಾ? ನಿಮ್ ಊರಿಗೆ ನಾವು ಹಾಡ್ಕಿಗೆ ಬಂದೇವಪ್ಪ ಅಂತ ತಿಳ್ಕೊಂಡ್ರ, ನಾವು ಇಬ್ರು ಬಂದಿರುವಾರ ಮಕ್ಳಿದ್ದಂಗ. ಮತ್ತೆ ನೀ ಯಾರು? ನಾನು ಮಗನೇ. ಯಾಕಪ್ಪ ಅಂತ ಕೇಳಿದ್ರ, ಯಾಕೆವ? ದಯವಿಟ್ಟು ನಿಮ್ಮ ಊರ ಹೆಸರು ಕೆಡ್ತಾವ. ಹೌದು, ನಾವು ಒಂದ್ ಎಳೂರಿದ್ದಂಗ ನಾವ್ ಎಲ್ಲಾ ಊರದೊಳಗ ಹಾಡಿಕೆ ಮಾಡ್ತೀವಿ. ನಿಮ್ ಊರ ಹೆಸರು ಹೇಳಕ್ ನಮ್ಗೇನ ಬ್ಯಾಡತ್ತದೇನು? ಮತ್ತ ನಾವ್ ನಾಳಿಲ್ ನಾಡಿದೆ ಮಾತ ಅಲ್ಲಿ ಬೆಳಿಗ್ಗೆ ತಾಲೂಕ್ ಸುನಗ ಕೂಡಾರ್ದು ಇಬ್ರು ಮಂದಿ ಅಕ್ಕ ಅಣ್ಣ ತಂಗಿ ಮತ್ತ ಕೊಡೋರೇ ಅದೇವಿ. ಹೌದಾ? ನಿಮ್ಮ ಹೆಸರು ಊರ ಹೆಸರು ನೀವು ಕೆಡ್ಸ್ಕೋಬ್ಯಾಡ್ರಿ. ಹೌದು. ಇವತ್ತಿನ ದಿವಸ ಅಣ್ಣಗೆ ಏನು ಐತಪ್ಪ ಅಂತಂದ್ರೆ ಇದ್ರ ಜವಾಬ್ದಾರಿ ನೀವು ಇರ್ತಿದ್ರೇನು? ಹೆಂಗ್ ಬೈ? ನಾವ್ ಮಾತ್ ಸ್ಟೇಜ್ ಮೇಲೆ ಜಗಳಾಡೋದು, ಮುಂಜಾನೆ ಮಾತ್ ಕೈ ಹಿಡಿದು ಚಾ ಕುಡ್ದು ನಮ್ ಮನಿಗ್ ಹೋಗವ್ರ. ಅದೇ ನಾವು ಮ್ಯಾಲದವ್ರು ಏನಕ್ ಮಾಡಲಕ್ಕ? ನಾವು ಹೊಡ್ಕೊಲ್ಯಾರ ಬಡ್ಕೊಲ್ಯಾರ, ಅವ್ರಿಗೆ ನಾವು ಅಲ್ಲಿ ನಮಗ ಅವ್ರಲ್ಲಿ ನಾವು. ಯಾಕಪ್ಪ ಅಂತ ಕೇಳಿದ್ರೆ, ನಿಮಗ ಜನರಿಗೆ ಕುಂದ್ರಸಾಕಲಾಗ ಮಾಡ್ತೇವ್ ನಾವು ಹೊತ್ತೊಂಡುತ್ತಾನ. ಹೌದು. ಮತ್ತ ಇವ್ ಕುಂಡು ಅಣ್ಣ ಒಂದ್ ಮಾತ್ ಹೇಳಿದ. ಏನ್ ಹೇಳುದು? ಮಾಡೋಣ ಕಾಮಿಡಿ ತಾನ ಅಸೈನ್ ಮಾಡ್ಕೊಂಡು ತಾವ್ ಎಲ್ಲಾ ಕಾಮಿಡಿ ಮಾಡ್ತಾನ, ಬರೋಬ್ಬರಿ ಐತೆ ತಾವ್ ಕುಂಡು ಅಣ್ಣ ಹೇಳ್ತಾನ. ಇವ್ ಬಟ್ಟ್ಯಾಗ ಇವ್ ಯಾಡ್ನೇ ಕುಂಡು ಅಣ್ಣ. ಯಾರು? ಇವ್ ಅಮರ್ ಹೇಳ್ತಾನು ನನಗ್ ಮಾಳು ಸಾಯ್ಬತ್ತ. ಮೊಮ್ಮಗನ ಮಾಳು ಸಾಯ್ಬತ್ತಿ ಸೂರ್ಯ ಹಾಕತ್ತನು ನಾ ಸಾಯ್ಬ್ರ ಪಟ್ಟಿ ಒಂದ್ ಕಲ್ರು ಕೊಡೋದ್ ಮೆತ್ತ ತೆಲಿ 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 ಬಡ್ಕೊಂಡ್ ನಿನ್ ಮೇಲೆ ಕಂಪ್ಲೇಂಟ್ ಮಾಡ್ತಾನು. ಯಾಕಪ್ಪ ಅಂತ ಕೇಳಿದ್ರ, ಏನ್ ಬೈ? ನಾವು ಜಗಳಾಡುದು ಈ ಊರ ಸಲುವಾಗಿ. ಹೌದು. ಕಾಮಿಡಿ ಮಾಡೋ ಸಲುವಾಗಿ ಜನರಿಗೆ ಮನೆಗೆ ಕಳಿಸಬಾರ್ದಂತೆ ತಿಳ್ಕೊಂಡು, ಹೌದಾ, ಉದ್ದೇಶ ಇಟ್ಕೊಂಡು ನಾವು ಜಗಳಾಡಕತ್ತೀವಿ. ಹೌದಾ? ಇವ್ರು ಬಿರುಸಿಗೆ ನಿಂತು ಬಿಟ್ರು ಅಂತಿಲ್ಲ ನಾನು. ಇವ್ ಬಟ್ಯಾನ ತಗೋಬೈ ಮೊದಲು. ಇವ್ ಸಾಯಿ ಬತ್ತ ನನಗ ಸಾಹಿಬ. ಆ ಪುಂಡು ಅಣ್ಣಾಗ ನಾ ಹೆಂಗದ ನಾವು ಕೂನ್ ಐತಿ. ಹೌದು. ಹೇಳಿ ಕೇಳಿ ಕುಸ್ತಿ ಹೋಗಿ ಮಗ ನಾದನು. ಹೌದು. ಇವ್ ನನ್ ಮುಂದೆ ಆಟ ಆಡ್ತಾ ನೀವು ಅಮರ್. ಯಾಕಪ್ಪ ಅಂತ ಕೇಳಿದ್ರ, ಏನಿವ ದಯವಿಟ್ಟು ಹಿಂಗ ಈಗ ಮಾಡಿರಿ ಕರೆ. ಹೌದು. ಮುಂದ ನಾವ್ ಕರ್ಸ್ಕೋತೀರಿ, ನಿಮ್ ಊರಿಗೆ ಕಲಾವಿದ್ರಿ ಕರ್ಸ್ಕೋತೀರಿ ನೀವು. ಹೌದಾ? ಹಿಂಗ ದಯವಿಟ್ಟು ಮಾಡಕ್ಕ ಹೋಗ್ಬೇಡ ಅಂತ ಹೇಳಿ ಕುರುಗೋಟ ಸಂಘದ ಪರವಾಗಿ ಮತ್ತೊಮ್ಮೆ ಮುಗದೊಮ್ಮೆ ನಮಸ್ಕಾರಗಳನ್ನ ಹೇಳುತ್ತಾ ಈಗ ಸ್ವಲ್ಪ ನಮ್ಮ ಅಣ್ಣಾಜಿ ಕಡೆ ಸರಿ ಅವನು ಸ್ವಲ್ಪ ಯಾಕೆ ಬೇಸೆ ಸರಿಲ್ಲ ಬೈ? ಯಾಕಪ್ಪ ಅಂತ ಕೇಳಿದ್ರ, ಯಾಕಿವ ಹೋದಿ ಸಂದಿನೊಳಗ ಅಣ್ಣಾಜಿ ಒಂದು ಮಾತು ಹೇಳಿದ್ರು. ಏನ್ ಹೇಳಿದಿವ? ಏನ ಹೇಳಿದಪ್ಪ ಅಂತ ಕೇಳಿದ್ರ, ಹೌದಾ ಅಣ್ಣ ಇಷ್ಟೆಲ್ಲ ನೀ ಹವಾ ಮಾಡ್ಕೊಳತ್ತಿದಿ, ತಾಲೂಕ್ ನಂದೈತಿ ಅಂತ ಹೇಳ್ತಿ ಕರೆ. ಹೌದಾ? ಯಾಕ ಹಿಂಗ್ಯಾಕ ಮಾಡಕತ್ತಿ ವೈನಿ ಊರದೇನು ಅಂತ ನಾ ಕೇಳೋದು ಮಾತು ಹೇಳಿದ್ರು. ಏನತ್ತೇವ? ನೀರೇ ಇಸ್ಲಾಮ ಧರ್ಮದಕ್ಕಿ ನೀ ಬಿಗ್ತಾನ್ ಯಾವಾಗ ಮಾಡ್ದಿ ಅಂತ ಹೇಳ್ತಾರ ಅವ್ರು. ಐನವಲ್ಲ
ನಾವಳಿ ಬನ್ನಿ ಅವಾಗ ಕಾಡ್ರಂಡಿ ನನಗೇನು ಕುನ್ ನಿಮ್ ಬಿಗ್ತಾನ ಮತ್ತ ನಿನ್ನ ಬಿಗತಾನರ ಯಾರು ಮಾಡ್ಯಾರ ತ್ಯಾಕ್ಯಾತ ನಿನ್ನ ಬಿಗತಾನ ಮಾಡುದು ನಿನಗೆ ಕೂನಿಲ್ಲ ಹಾ ಹೆಂಗ ತ್ಯಾಕ್ಯಾತಾರ ಇದು ಹಿಂಗ ಏನ್ ಹಂಗ ಅವ್ರ ಹೆಂಗತ್ತಾರ ನಮ್ದು ಹಿಂಗ ಇದು ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕಿವ ಅಣ್ಣಾಜಿಗೆ ಒಂದ್ ಮಾತು ಹೇಳ್ತೀನಿ ಯಾನಿವ ಹಾಲ ಮತದವರಿಗೆ ಇಸ್ಲಾಮ ಧರ್ಮದವರಿಗೆ ಏನು ಸಂಬಂಧ ಇಲ್ಲ ಅಂತೀಯನ್ನ ನೀ ಏನು ಸಂಬಂಧ ಇಲ್ಲ ಅಂತ ಹೇಳು ಹೌದು ಮುಂದಿನ ಸಂಧಿಗೆ ಹೆಂಗ ಬಿಗತಾನ ಮಾಡ್ತಾರ ಅನ್ನೋದು ನಾ ಹೇಳ್ತೀನಿ ಹೌದು ಯಾರ್ಯಾರ ಅತ್ತೆ ಮಾವ ಯಾರ್ಯಾರ ಮಾವ ಅಂತ ಹೇಳ್ತಿಲ್ಲ ಅವಾಗ ಎಲ್ಲಾರು ಹೇಳ್ತೇವಿ ಯಾರು ಮದುವೆ ಮಾಡಿದ್ರು ಯಾರಿಲ್ಲ ಎಲ್ಲ ಹೇಳುದು ಹಾ ಅಣ್ಣ ಏನಂತಾನಪ್ಪ ಅಂತ ಕೇಳಿದ್ರ ಇದು ಹೊಟ್ಟಿ ವಾಲನ ಶಿವಸ್ಥಾನದರ ಎಲ್ಲಿದ ಬರ್ತತೆ ತರಕೈತಿ ಹೌದು ಅಲ್ಲ ಅದು ಖಬರ್ ಹಿಡಿಬೇಕಲ್ಲ ಆ ಬೇಕಲ್ಲ ಅದೆಲ್ಲ ಬಿಟ್ಟನ ಬಿಗತಾನ ಎಲ್ಲಿದೈತಿ ಅಣ್ಣ ಒಂದ್ ಮಾತು ಹೇಳ್ತೀನಿ ನಾ ಏನಿವ ಒಂದೇ ಸಂದಿನೊಳಗ ಬಂದು ಅಣ್ಣಾಜಿ ಒಂದ್ ಮಾತು ಹೇಳಿದ್ರು ಏನತ್ತಿವ ಅಚ್ಚು ಕಡೆ ಹಾಡೋರು ಇಸ್ಲಾಮ ಧರ್ಮದವ್ರ ಅದಾರ ನಮ್ಮ ಹಾಲ ಮತ ಸಮಾಜ ಎತ್ತಿ ಬೆಳಸಾಕತ್ತಾರ ಅಂತಕ್ಕಂತ ಮಾತನ್ನ ಹೇಳಿದ್ರು ಮತ್ತಿನ್ನೊಂದ್ ಮಾತು ಹೇಳಿದ್ರ ಅವ್ರು ಏನು ಅವ್ರ ತಾಲೂಕ್ನ್ಯಾಗ ಬಂದ್ರ ಅವ್ರು ಈ ಕಡೆ ಬ್ಯಾರೆ ಇರ್ತಾರತ್ತ ಹಾ ಆ ಕಡೆ ಬ್ಯಾರೆ ಕಡೆ ಹೋದ್ರ ಅಲ್ಲಿ ಬ್ಯಾರೆ ಇರ್ತಾರತ್ತ ಅದು ಹೆಂಗ ಯಾಟ್ ಗುಣದಾತ್ ಬೈ ನನಗೇನು ಕುನು ಇವರು ಎರಡು ಗುಣ ಅದಾವ ಅಂದಂಗ ಐತು ಇದು ಈಗ ಯಾ ಗುಣ ನೋಸಿದ್ದು ಗೊತ್ತಿಲ್ಲ ಹಾ ಅಣ್ಣಾಜಿಗೆ ಒಂದ್ ಮಾತು ಹೇಳ್ತೀನಿ ಏನಿವ ನಾ ಬಂದು ನನ್ನ ಧರ್ಮ ಎತ್ತಿ ಬೆಳೆಸಪ್ಪ ನಾ ಹಾಲು ಮತ್ತ ಸಮಾಜದ ಕೇದೀನಿ ಹೌದಾ? ನನ್ನ ಧರ್ಮ ಎತ್ತಿ ಬೆಳೆಸತ್ತೆ ನಾ ಹೇಳಿ ನೀನು ಏನ್ ಟಪಾಲ್ ಹಾಕಿವು ಏನ್ ಮೆಸೇಜ್ ಮಾಡಿವಿ ನಿಮ್ಗೇನ್ ಹೇಳತ್ ಹೇಳಿವನಪ್ಪ ನಮ್ದು ಏನ್ ನೀನು ರೊಕ್ಕ ಗಿಕ್ಕ ಕೊಟ್ಟವಿ ಫೋನ್ ಪೇ ಮಾಡೇವಿ ಇಲ್ಲ ನಮ್ದು ಯಾಕೆ ಹೇಳ್ದಪ್ಪ ನಿಮ್ ಊರಾಗ ಬಂದ್ರ ನಮ್ದು ಎತ್ತಿ ಬೆಳಸು ಇದು ಬೇಲೂರ್ ಐತಿ ಇದು ಅಲ್ಲ ನಮ್ದು ಯಾಕೆ ಬೆಳೆಸತ್ತೆ ನಾ ಕೇಳ್ತೀನಿ ಅದು ಕೇಳಬೇಕಲ್ಲ ಮತ್ತ ಹಂಗಿರಂಗಿಲ್ಲ ಅದು ಯಾಕಪ್ಪ ಅಂತ ಕೇಳಿದ್ರ ಯಾಕಿವ ಹಾಲ ಮತ್ತಕ್ಕ ಇಸ್ಲಾಮ ಧರ್ಮದಕ್ಕ ಒಂದು ಸಂಬಂಧ ಐತಿ ಏ ಐತಿವ ಐತಿಲ್ಲ ಆ ಸಂಬಂಧದಿಂದ ನಾವು ಮಾತಾಡ್ಬೇಕಾಗೈತಿ ಅಷ್ಟೇ ಹೌದಿವ ಹೌದಾ ನೀವು ಕೆಡಚಿ ಮಾತಾಡಕತ್ತಿರಪ್ಪ ಅಂತಂದ್ರ ಹೌದಾ ನಮ್ಮ ಪಾಲಿಗೆ ಇವತ್ತು ಅನ್ನನೇ ಸತ್ತ ಏವ ನಿನ್ನ ಪಾಲಿಗೆ ಸಾಯ್ಲಿ ಹಾ ನಿನ್ನ ಪಾಲಿಗೆ ನನ್ನ ಪಾಲಿಗೆ ನಿನ್ನ ಪಾಲಿಗೆ ಇರ್ಲಿ ಅವ ಮತ್ ಇನ್ನೂ ಒಂದ್ ಮಾತು ಹೇಳಿದ್ರು ಅವ್ರು ಯಾನಿವ ಕತ್ತಿ ಹೇಳ್ಕೋತ ಬಂದು ನಮ್ಮ ತಂಗಿ ತಿಳ್ಕೋತಾಳ ಸರಜೋಡಿ ಕಲಾವಂತರು ತಿಳ್ಕೋತಾರ ಹೌದಾ ಅದ್ ಎದಕ್ ಸಂಬಂಧ ಪಡ್ತಪ್ಪ ಇದಕ್ಕ ಎದಕ್ಕೂ ಅವ್ರು ಹೇಳಿದ್ರಲ್ಲ ಹಾ ಇದಕ್ಕೆ ಎದಕ್ಕ ಸಂಬಂಧ ಪಡ್ತು ಹೌದಾ ನನಗೆ ಹೇಳಕ್ ನೀ ಯಾರು ನಾ ಹೆಂಗ್ ಅಡಸ್ತೀನಿ ನೋಡಿ ಬೇಕಲ್ಲ ಏನು ಸಂಬಂಧ ಇಲ್ಲ ಅಂದ್ರೆ ನನಗೆ ಹೇಳಕ್ ನೀ ಯಾರು ಮತ್ತ ಆ ಕತೆ ನಮಗೇನು ಸಂಬಂಧ ಅದು ನಮಗೇನು ಸಂಬಂಧ ಅದು ಬೇಕಲ್ಲ ಆ ಡಾಕ್ಟರ್ ಹೆಸರು ಏನಿತ್ತು ಆ ಡಾಕ್ಟ್ರ ಮಗಳಿಗೆ ಹೇಳಿದತ್ತ ಆ ಮಗಳ ಹೆಸರು ಏನಿತ್ತು ಆ ಕಾಮಗ ನೋಡ್ಕೊ ಅಂದತ್ತವ ಟಾನಿ ಗುಳಿಗೆ ಕೊಟ್ಟತ್ ಮತ್ತ ಅವನ ಗುಳಿಗೆ ಬಂದೂಕನಾಗ ಇಟ್ಟು ಹೊಡೆದು ಹೊಡಿತೀರಿ ಕರೆ ಹೌದಾ ಕರೆಕ್ಟ್ ಅವ್ರಿಗೆ ಬಡಿಬೇಕ ನಂಗ ಹೊಡ್ರಿ ಸ್ವಲ್ಪ ಹಾ ಕೌನ್ಸ್ನಾಗ ಇಟ್ಟು ಹೊಡಿಬೇಡ್ರಿ ಕೌಚಿನಾಗ ಇಟ್ಟು ಹೊಡಿಬೇಡ್ರಿ ಡೈರೆಕ್ಟ್ ಅವರಿಗೆ ಬಡಿಬೇಕಂತ ಹೊಡ್ರಿ ಹಂಗ ಬಡಿತದ ಅವ್ರಿಗೆ ಮತ್ತ ಮಗಳು ಉಯ್ ತಿಂಗ್ ಅಳ್ಕೋತ್ ಕೂತಳತ್ತ ಹೇಳ್ತ ಕೇಳಿ ಹೇಳಲ್ಲ ಆ ಮಗಳು ಉಯ್ ತಿಂಗ್ ಅಳ್ಕೋತ್ ಕೂತಳತ್ತ ಮತ್ತ ಅವ್ ಡಾಕ್ಟರ್ ಮನಿಗ್ ಹೋದ ಅಪ್ಪನಂತಲಿ ಯವ್ವ ಅಳ್ಬ್ಯಾಡವ್ವ ನಿಮ್ ಅತ್ತಿಗೆ ಟಾನಿ ಗುಳಿಗೆ ಕೊಟ್ಟ ನಮ್ದು ಅಯ್ಯೋ ಟಾನಿ ಗುಳಿಗೆ ಕೊಡ್ತಾನ ಮೊದಲ ಸಾಯಿಲತ್ತ ಪ್ಲಾನ್ ಮಾಡಿದತ್ತ ಹಿಂದ ಟಾನಿ ಗುಳಿಗೆ ಕೊಟ್ಟ ಅವ್ ಎಂತ ಇದ್ದಾವ ಗುಳಿಗಿ ಚಲೋ ಅದ ಅವ್ರಿಗೆ ಪುನಃ ಗುಳಿಗೆ ಮಾಡ್ರಿ ಯಾಕಪ್ಪ ಅಂತ ಕೇಳಿದ್ರ ಯಾಕೆವ ಮಾತಾಡಕ ಅಣ್ಣ ಮಾತಾಡಕ ಬ್ಯಾಡ ಅನ್ನಂಗಿಲ್ಲ ಹೌದು ಚುಚ್ಚಿ ಮಾತಾಡಿದ್ರ ಇದು ಸರಿ ಅಲ್ಲತ್ತೆ ನನ್ನ ವಾದ ಐತಿ ನಮ್ ತಲೆ ಹಿಂಗ್ ರಾಂಗ್ ಹಾಕಾವತ್ತೀರಿ ನೀವು ನಮ್ಮ ತಲೆ ರಾಂಗ್ ಆಗ್ತಾವ ಹೌದು ಮಾತಾಡ್ರಿ ಮಾತಾಡಕ ಬ್ಯಾಡ ಅನ್ನಂಗಿಲ್ಲ ನೇರವಾಗಿ ಹೆಸರು ತಗೊಂಡ್ ಮಾತಾಡ್ರಪ್ಪ ಅಂತಂದ್ರ ಅವ್ರ ಮಾತಿಗೆ ಏನ್ ಉತ್ತರ ಕೊಡ್ತಾರ ಅನ್ನೋದು ಗೊತ್ತಾಗ್ಬಿಡ್ತೈತಿ ಜನಕ್ಕೂ ಗೊತ್ತಾಗ್ತೈತಿ ನಿಮಗ ಗೊತ್ತಾಗ್ತೈತಿ ಹೌದು ಇದು ನನಗ ಮಾತಾಡಿರೋ ಏನ್ ಹೆಣ್ಮಕ್ಳಿಗೆ ಮಾತಾಡಿರೋ ಏನ ಗಂಡ ಮಕ್ಕಳಿಗೆ ಮಾತಾಡಿರೋ ಅನ್ನೋದು ನನಗ ಅರ್ಥ ಆಗ್ಲಿಲ್ಲ ಬೈ ಅವ್ರು ನನ್ನ ಮೇಲೆ ಸಿಟ್ ಐತಿ ನನಗ್ ಮಾತಾಡ್ಯಾರ ಅವ್ರು ಅಲ್ಲೋ ನಿನಗೆ ಎತ್ತಿ ಬೆಳ್ಚಾರ ಅವ್ರು ಹೆಂಗ ಏನಂತಿನ್ನ ನಮ್ಮ ಅಣ್ಣದನವ ಏನ್ ರೊಕ್ಕ ಗಿಕ್ಕ ಕೊಟ್ಟಿ ಅವ್ ಏನ್ ಹೇಳ್ಯಾನ ಏನು ನಮ್ಮ ಮಗಳ ನಮ್ ತಂಗಿದಾಳು ಕೊಟ್ಟ ಹೆಣ್ಣ ಕುಲದ ಹೊರಗತ್ತ ಆಕೆ ಆ ಕಡೆ ಹೋಲಿ ನಾವ್ ಇಬ್ರು ಜಗಳಾಡೋದ್ ಬೇಡಪ್ಪ ಒಲಿ ಬೇರೆ ಮಾಡ್ಕೊಳ್ಳೋದ್ ಬೇಡ ತಿಳ್ಕೊಂಡ ನಾವು ಮತ್ತೇನು ನಿನ್ ಹೊಡ್ತ ಗೊತ್ತದ ಅಣ್ಣಾಗ ಹೌದು ಅವ್ ಕುಣಿಲ್ಲ ನಿಮ್ ಬಾಡ್ಯಾನ ಅವ್ ಕುಣೈತ್ ನಾನು ಹೊಡ್ತ ಬಡ್ಡಾರವನಿಗೆ ಹೌದು ಯಾಕಪ್ಪ ಅಂತ ಕೇಳಿದ ಹೌದು ಇರ್ಲಿ ಯಾಕಪ್ಪ ಅಂತ ಕೇಳಿ ಜನರಿಗೆ ನಗಸ್ಕೊತ ಕಾರ್ಯಕ್ರಮ ಕೊಡು ನನ್ನ ಕರೆ ಹಿಂಗ ಚುಚ್ಚಿ ಮಾತಾಡಬೇಡ ಹೌದು ಹೌದು ಮುಂದ ಮಾತಾಡೋನು ಇನ್ನ ಹೌದು ಬರ್ಲಿ ಹೆಂಗ ಕೇಳು ಹಾ ಗುರುವಿನ ಸೇವಕ ಕಡಿಮೆ ತಪ್ಪು ಸಮ
ಭಕ್ತಿಗೆ ಬರಬರದ ಅಂದು ಗೋಮ ಭಕ್ತಿಗೆ ಬರಬರದ ಅಂದು ಗೋಮ ಶಿರವನ್ನ ಕತ್ತರಿಸಿ ಶಿವನಿಗೆ ಎರಸನ ಎಂತ ಸಾರ್ವಭೌಮ ಗುರುವಿನ ಸೇವಕ ತಡೆ ಮತ್ತು ಕುಸುಮ ಅಮ್ಮಗ ಸಿದ್ಧ ನಿಂತ ತಲೆಯಾಗಿದೆ 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 ಭಕ್ತಿಗೆ ಬರಬರದ ಅಂದು ಗೋಮ ಭಕ್ತಿಗೆ ಬರಬರದ ಅಂದು ಗೋಮ ಶಿರವನ್ನು ಕತ್ತರಿಸಿ ಶಿವನಿಗೆ ಅರಸನ ಎಂತ ಸಾರ್ವಭೌಮ ಗದಗಿ ಮ್ಯಾಲ ಗದ ಗದ ಗದಗಿ ಮ್ಯಾಲ ಗದ ಗದ ನಡಗನ ಪರಮಾತ್ಮ ಗಾಬ್ರಿಯಾಗಿ ನಿಂತಾಳ ಪಾರ್ವತಿ ಅಮ್ಮ ಪಾರ್ವತಿ ಅಮ್ಮ ಪಾರ್ವತಿ ಅಮ್ಮ ಮಗನಿಗೆ ನೋಡಿ ಮೈಯ ಅಂದಿತ್ತು ಜೋಮ ಮಗನಿಗೆ ನೋಡಿ ಮೈಯ ಅಂದಿತ್ತು ಜೋಮ ಗದ್ದಲ ಮಾಡದ ಗಮನಿಟ್ಟು ಕೇಳರಿ ವಿಷಯ ಬಾಳದ ಗುಮ್ಮ ಗಂಗೆ ಮೇಲೆ ಗದ ಗದ ನಡ್ಗನ ಪರಮಾತ್ಮ ಗಾಬ್ರಿಯಾಗಿ ನಿಂತಾಳ ಪಾರ್ವತಿ ಅಮ್ಮ ಪಾರ್ವತಿ ಅಮ್ಮ ಪಾರ್ವತಿ ಅಮ್ಮ ಮಗನಿಗೆ ನೋಡಿ ಮೈಯ ಅಂದಿತ ಜೋಮ ಮಗನಿಗೆ ನೋಡಿ ಮೈಯ ಅಂದಿತ ಜೋಮ ಕುತೂಹಲ ಮಾಡದ ಗಮನಿಟ್ಟು ಕೇಳರಿ ವಿಷಯ ಬಾಳದ ಗುಮ್ಮ ಪುರಗೊಟ್ಟವರ ನಂದು ಸಣ್ಣದ ಗ್ರಾಮ ಬಸವ ಚನ ಮುಕ್ತಿಯ ಧಾಮ ಮುಕ್ತಿಯ ಧಾಮ ಮುಕ್ತಿಯ ಧಾಮ ಬೆಳದಿಂಗ ಚಲಿದಂಗ ಚಂದರಾಮ ಬೆಳದಿಂಗ ಚಲಿದಂಗ ಚಂದರಾಮ ರಾಮನ ಪದಗಳ ಜನರಿಗೆ ಬಹಳ ಪ್ರೀತಿ ಪ್ರೇಮ ಜಯ